ಗುರುಗಳೇ, ಕಳೆದ ವಿಡಿಯೋದಲ್ಲಿ ನೀವು ಹೇಳಿದ್ರಿ ಇವಾಗ ಪೂಜೆ ಮಾಡಬೇಕಾದ್ರೆ ಗುರುಗಳ ಮೂರ್ತಿ ಇವಾಗ ವಿಗ್ರಹನ ಇಡಬಾರ್ದು ಅಂತಂದ್ಬಿಟ್ಟು ಅದು ಮಠದಲ್ಲಿ ಇರಬೇಕು ಅಂತಂದ್ಬಿಟ್ಟು ಹೇಳಿದ್ರಿ. ಆದರೆ ಕೆಲವೊಬ್ರು ಇಟ್ಬಿಟ್ಟಿರ್ತಾರೆ ಇವಾಗ ಮೂರ್ತಿನ, ಅವರು ಏನು ಮಾಡಬೇಕು? ಅಂಥವರು ಮನೆಯಲ್ಲಿ ವಿಗ್ರಹ ಇಟ್ಟವರು ತಾವು ಪೂಜೆ ಮಾಡೋದಕ್ಕೆ ಅಧಿಕಾರ ಇಲ್ಲ. ಆದರೂ ತಂದಿರ್ತೀರಿ, ಅದಕ್ಕೆ ನೀರ್ಲಿಂದಾಗಲಿ ಹಾಲಿಂದಾಗಲಿ ಅಭಿಷೇಕ ಮಾಡಬೇಡ್ರಿ. ಸುಮ್ಮನೆ ಪೂಜೆಗೆ ಇಟ್ಕೊಳ್ರಿ. ಅದನ್ನು ತಮ್ಮ ಮನೆಯಲ್ಲಿ ಯಾರಾದರೂ ಗಂಡು ಮಕ್ಕಳಿದ್ದರೆ ಅವ್ರ ಕೈಲಿಂದ ಅದನ್ನು ಅಭಿಷೇಕ ಮಾಡಿಸಿ ಒರೆಸಿ ನೀಟಾಗಿಡ್ರಿ. ಅವ್ರು ಇಲ್ಲಪ್ಪ ಅಂತಂದರೆ ತಾವು ಅಭಿಷೇಕ ಇತ್ಯಾದಿ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮಲ್ಲಿಲ್ಲ. ಆ ಸರ್ವತಾ ಮಾಡಬೇಡ್ರಿ. ಅಂಥವ್ರು ಏನು ಅಂದರೆ ನಿಮ್ಮ ಮನೆ ಬಂಧುಗಳು, ಅಣ್ಣನ ಮಗನೋ ಅಥವಾ ತಮ್ಮನ ಮಗನೋ ಅಥವಾ ಇನ್ನು ನಿಮ್ಮ ದೊಡ್ಡಪ್ಪನ ಮಗನೋ ಯಾರಾದರೂ ಬಂದ ಕಾಲಕ್ಕೆ ಅವ್ರಿಗೆ ಪೂಜೆ ಮಾಡಿಸ್ರಿ. ಇಲ್ಲಿದ್ದರೆ ಸುಮ್ಮನೆ ಇಟ್ಟಿರಿ ಅಷ್ಟೇ. ಯಾಕಂದರೆ ಬಂದ ಮೇಲೆ ಮನೆಗೆ ಗುರುಗಳು ಕೂತ್ಕೊಂಡು ನಿಮ್ಗೆ ಒಳ್ಳೇದಾಗಿರುತ್ತೆ. ಅದನ್ನು ಎಲ್ಲಿ ಕೊಡಬೇಡ್ರಿ, ನಿಮ್ಮ ಮನೆಯಲ್ಲೇ ಇರಲಿ. ಆದರೆ ಹೆಣ್ಣುಮಕ್ಕಳು ಪೂಜೆ ಮಾಡೋದು ಬೇಡ. ಹೆಣ್ಮಕ್ಳು ಯಾಕೆ ಪೂಜೆ ಮಾಡಬಾರ್ದು ವಿಗ್ರಹಕ್ಕೆ? ಪ್ರತಿಮಾರ್ಚನೆ ಹೆಣ್ಣುಮಕ್ಕಳಿಗೆ ಇಲ್ಲ. ನಮ್ಮಲ್ಲಿ ವೈಷ್ಣವ ಸಂಪ್ರದಾಯದಲ್ಲಿ ಹೆಣ್ಣುಮಕ್ಕಳು ಪ್ರತಿಮಾ, ಸಾಲಿಗ್ರಾಮ, ಇನ್ನು ಬೇರೆ ಆಂಜನೇಯನ ವಿಗ್ರಹ ಇವನ್ನೆಲ್ಲ ಮುಟ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮಲ್ಲಿಲ್ಲ. ಅದಕ್ಕೋಸ್ಕರನೇ ಅದನ್ನು ಮುಟ್ಟಬಾಡ್ರಿ. ನೀವು ತಂದಿದ್ದೀರಿ, ಮನೆಯಲ್ಲಿ ಇಟ್ಕೊಂಡಿರಿ, ಒಳ್ಳೆಯದಾಗಿದೆ. ಈ ಥರ ನಾನು ಹೇಳಿದಂತೆ ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡಪ್ಪನ ಮಗ, ಚಿಕ್ಕಪ್ಪನ ಮಗ, ಅಣ್ಣನ ಮಗ, ಮಾವನ ಮಗ ಯಾರು ಬಂದ ಕಾಲಕ್ಕೆ ಅವ್ರ ಕೈಲೇ ಪೂಜೆ ಮಾಡಿಸಿದ್ರೆ ಸಾಕು.